ಇಲ್ಲಿ ನೋಡಿ, ಫಸ್ಟ್ ಸ್ಟಾಪ್ ಹತ್ರ ಬಂದಿದ್ದೀನಿ. ಬರೋಕ್ಕೆ ಒಂದು 10 ನಿಮಿಷ ಆಯ್ತು ಅಷ್ಟೇ. ಸೆಕೆಂಡ್ ಸ್ಟಾಪು ಇರೋದೇ 4 ಕಿಲೋಮೀಟ್ರು. ಟೈಮಿಂಗ್ ನೋಡಿ ಎಷ್ಟು ತೋರಿಸ್ತೈತೆ, 24 ನಿಮಿಷ 4 ಕಿಲೋಮೀಟ್ರಿಗೆ. ಅಷ್ಟು ಜಾಮ್ ಐತೆ ರೋಡು. ಇನ್ನೇನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕೂಲ್ ಮಿನಿ ಟ್ರಕ್ ವ್ಲಾಗರ್. ಎಷ್ಟು ದಿನ ವೀಡಿಯೋ ಮಾಡೋದು ಬಿಟ್ಟಿದ್ದೆ, ಯಾಕಂದರೆ ಎಲ್ಲರೂ ಕೇಳೋಕೆ ಗೊತ್ತಿದ್ರೆ ಎದಕ್ಕೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ನಾನು ಮಾಡೋಕೆ ಗೊತ್ತಿದ್ದೆ, ಬಟ್ ನನಗೆ ಕಂಫರ್ಟೇಬಲ್ ಆಗ್ತಾ ಇರಲಿಲ್ಲ. ಯಾಕಂದರೆ ಸ್ವಲ್ಪ ದಿನ ಕಾರ್ ಓಡಿಸಿದೆ, ಅದು ಕಂಫರ್ಟೇಬಲ್ ಆಗಲಿಲ್ಲ. ಆಮೇಲೆ ಒಂದು ಸ್ವಲ್ಪ ದಿನ ಸ್ಕೂಟಿ ಮಾಡ್ಬೇಕಂತ, ಸ್ಕೂಟಿಲಿ ಡ್ಯೂಟಿ ಮಾಡ್ಬೇಕಂತ ಸ್ಕೂಟಿ ತೊಗೊಂಡೆ. ಅದರಲ್ಲೂ ಬೇರೆ ಯಾಕೋ ವರ್ಕೌಟ್ ಆಗಲಿಲ್ಲ. ಯಾಕಂದರೆ ಧೂಳು ಬಿಸಿಲು ಜಾಸ್ತಿ ಇರೋದ್ರಿಂದ ಅದು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಎಲ್ಲ ಬಿಟ್ಬಿಟ್ಟು ಮತ್ತೆ ನಮ್ಮದು ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಆ ಥರ ನಮ್ಮ ಅಂಬಾರಿನ ರಿಟರ್ನ್ ತೊಗೊಂಬಂದಿದ್ದೀನಿ, ಟಾಟಾ ಎಸ್ಸು. ಇವಾಗ ಪ್ರೆಸೆಂಟು ನಾನು ಬೆಂಗಳೂರಲ್ಲಿದ್ದೀನಿ. ಪೋರ್ಟ್ರಲ್ಲಿ ಮತ್ತು ಅಂಕಲ್ ಡೆಲಿವರಿಲಿ ಡ್ಯೂಟಿ ಮಾಡ್ಬೇಕಂತ ಮಾಡಿದ್ದೀನಿ. ಬನ್ನಿ ಫಸ್ಟ್ ಡೇ ಅರ್ನಿಂಗ್ ಎಷ್ಟಾಗುತ್ತೆ ಅಂತ ನೋಡೋಣ. ಇವಾಗ ಟೈಮ್ ಬಂದು 2 ಗಂಟೆ 56 ನಿಮಿಷ ಕಾಣಿಸ್ತಾ ಇರ್ಬೇಕು ನಿಮಗೆ. ಬನ್ನಿ ನೋಡೋಣ ಒನ್ ಡೇ ಅರ್ನಿಂಗ್ ಎಷ್ಟಾಗುತ್ತೆ ತಿಳಿಸ್ಕೊಡ್ತೀನಿ. ಯಾವ್ಯಾವ ಥರ ನಾನು ಕಷ್ಟಪಡ್ತೀನಿ ಅಂತ ನೀವು ನೋಡ್ತಾ ಇರಿ. ಇವಾಗ ಟೈಮ್ ಬಂದು 3 ಗಂಟೆ 16 ನಿಮಿಷ ಆಗೈತೆ. ಇವಾಗ ಒಂದು ಟಾಟಾ ಎಸ್ ಅಲ್ಲಿ ಡ್ಯೂಟಿ ಬಂದೈತೆ, ತೋರಿಸ್ತೀನಿ ನೋಡಿ ನಿಮಗೆ. ಕಾಣಿಸ್ತಾ ಇರ್ಬೇಕು ನಿಮಗೆ. ಟೋಟಲ್ 729 ರೂಪಾಯಿ ಬಾಡಿಗೆ. ಆದರೆ ಪಿಕಪ್ ಎಷ್ಟು ಕೊಟ್ಟಿದ್ದಾನಂದರೆ, ತೋರಿಸ್ತೀನಿ ನೋಡಿ, 7 ಕಿಲೋಮೀಟ್ರ್ ಪಿಕಪ್ ಇದೆ, 21 ನಿಮಿಷ ತೋರಿಸ್ತೈತೆ. ಪಿಕಪ್ 7 ಕಿಲೋಮೀಟ್ರ್ ಅಂದರೆ ಡ್ರಾಪ್ ಎಷ್ಟಿರಬೇಕು ಲೆಕ್ಕ ಹಾಕಿ. ಸರಿ ಬನ್ನಿ ಹೋಗೋಣ. ಏನೋ ಆಗದೆ ಫಸ್ಟ್ ಡ್ಯೂಟಿ ಹೆಂಗಾಗುತ್ತೋ ಆಗಲಿ, ನೋಡೋಣ. ಡೈರೆಕ್ಟು ನಿಮಗೆ ಪಿಕಪ್ ಪಾಯಿಂಟಲ್ಲಿ ಸಿಗ್ತೀನಿ. ಬನ್ನಿ ಪಿಕಪ್ ಹತ್ರ ಹೋಗಿ ಏನಿದೆ ಪಿಕಪ್ ಅಂತ ನೋಡೋಣ. ಬೇಜಾರು ಏನಂದ್ರೆ ಕೊಡೋದು ಕೊಡ್ತಾನೆ, ಆದರೆ 7-8 ಕಿಲೋಮೀಟರ್ ಪಿಕಪ್ ಕೊಟ್ರೆ ಅದ ಬೇಜಾರಾಗುತ್ತೆ. ಯಾಕಂದ್ರೆ ನಾವು ದುಡಿಯೋದ ಒಂದು 1000 ರೂಪಾಯಿ, ಅದ್ರೊಳಗೆ ಮತ್ತೆ ಡೀಸೆಲ್ ಹಾಕ್ಸ್ಬೇಕು. ಇದು 7 ಕಿಲೋಮೀಟರ್ ಪಿಕಪ್ ಕೊಟ್ರೆ ಜಾಸ್ತಿ ಆಗ್ಬಿಡುತ್ತೆ ಓಡ್ಸಕ್ಕೆ. ಫಸ್ಟ್ ಟ್ರಿಪ್ ಎಲ್ಲ ನೋಡೋಣ. ಮುಂದೆ ಹಂಗೆ ಕೊಟ್ಟಂದ್ರೆ ಮುಂದೆ ಕಸ್ಟಮರ್ ಕೇರ್ ಕಾಲ್ ಮಾಡಿ ಮಾತಾಡೋಕೆ ಬರುತ್ತೆ. 2-3 ಕಿಲೋಮೀಟರ್ ಕೊಡ್ಲಿ, ಹತ್ತತ್ತು 7 ಕಿಲೋಮೀಟರ್ 8 ಕಿಲೋಮೀಟರ್ ಪಿಕಪ್ ಕೊಟ್ರೆ ನಾವು ದುಡಿಯೋದು ಹೆಂಗೆ? ಲೋಡ್ ಮಾಡಾಕತ್ತಾರೆ ಗಾಡಿ. ಅಷ್ಟ್ರಾಗ ಡ್ರಾಪ್ ಎಷ್ಟೈತೆ ನೋಡ್ಕೊಂಬಿಡೋಣ ಕಿಲೋಮೀಟ್ರ್. ಅಲ್ಲಿ ಪಿಕಪ್ ಬಂದು ನಿಂತ್ಕೊಂಡಿದ್ದೀನಿ. 8 ಕಿಲೋಮೀಟ್ರ್ ಇತ್ತು ಪಿಕಪ್, ಅದನ್ನು ಬಂದು ಮಾಡಿದ್ದೀನಿ. ಪಿಕಪ್ಪು ನಾಪಾಕೋಣ ಅಷ್ಟಾಯ್ತು ನೋಡ್ಬಿಡೋಣ್ರಿ. 25 ಕಿಲೋಮೀಟ್ರು, ಅದೊಂದು ಇದು 25, ಅದೊಂದು 8, ಟೋಟಲ್ 31 ಕಿಲೋಮೀಟ್ರ್ ಬಂದಿದ್ದು. ಇದೇ ಬೇಜಾರಾಗುತ್ತೆ. ಚಾಮರಾಜಪೇಟೆ ಅಲ್ಲಿಗೆ ಹೋಗ್ಬೇಕು. ಫೈನಲಿ ಗಾಡಿ ಲೋಡ್ ಆಗೈತೆ. ಇಲ್ಲಿಂದ 25 ಕಿಲೋಮೀಟ್ರ್ ತೋರಿಸಾಗುತ್ತೆ. 1 ಅವರ್ 2 ನಿಮಿಷ, ಅಂದ್ರೆ 1 ಅವರ್ 10 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ. ಬರೀ ಡೈರೆಕ್ಟ್ ಡ್ರಾಪ್ ಪಾಯಿಂಟ್ ಹತ್ರ ಬಂದು ಸಿಗೋಣ. ಗಾಡಿನ ಅನ್ಲೋಡ್ ಪಾಯಿಂಟ್ ಹತ್ರ ಹಾಕಿದ್ದೀನಿ, ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಅನ್ಲೋಡ್ ಮಾಡ್ತಾವ್ರೆ ಹಿಂದೆಗಡೆ. ಇದು ಅನ್ಲೋಡಿಂಗ್ ಪಾಯಿಂಟ್. ಏನೊಂದು ಅರ್ಧ ಗಂಟೆಯಲ್ಲಿ ಮಾಡ್ಬೋದು ಅಷ್ಟೇ, ಜಾಸ್ತಿ ಏನಿಲ್ಲ. ಲೋಡು ಸ್ಟಾರ್ಟ್ ಆಗೈತೆ. 3 ಜನ ಇದ್ದಾರೆ, ಒಂದು 5 ನಿಮಿಷ ಆಗ್ಬೋದು ಅಷ್ಟೇ, ಜಾಸ್ತಿ ಏನಾಗಲ್ಲ. ಫೈನಲಿ ಟ್ರಿಪ್ ಕಂಪ್ಲೀಟ್ ಆಯಿತು. ಟ್ರಿಪ್ ಎಂಡ್ ಮಾಡೋಣ. ಎಷ್ಟು ಬರುತ್ತೆ ಅಮೌಂಟು ನೋಡ್ಬಿಡ್ತೀನಿ. ಟ್ರಿಪ್ಪು 729. ಫೈನಲಿ ಒಂದು ಟ್ರಿಪ್ ಕಂಪ್ಲೀಟ್ ಆಯಿತು. 5 ಸ್ಟಾರ್ ರೇಟಿಂಗ್ ಕೊಡೋಣ. ಫೈನಲಿ ಒಂದು ಟ್ರಿಪ್ ಕಂಪ್ಲೀಟ್ ಆಯಿತು. ಫಸ್ಟ್ ಡ್ಯೂಟಿ ಇನ್ನೂ ಅನ್ಲೋಡ್ ಆಗಿರಲಿಲ್ಲ, ಕಂಪ್ಲೀಟ್ ಕೂಡ ಮಾಡಿರಲಿಲ್ಲ. ಅಷ್ಟೊತ್ತಿಗೆ ಇನ್ನೊಂದು ಡ್ಯೂಟಿ ಬಂದೈತೆ. ಎಲ್ಲಿಗಪ್ಪ ಅಂದರೆ, 2 ಸ್ಟಾಪ್ ಇದೆ. ನಮಗೂ ಅಷ್ಟು ಗೊತ್ತಿಲ್ಲ ಎಕ್ಸಾಕ್ಟಾಗಿ ಎಷ್ಟಿದೆ ಅಂತ. ಅಮೌಂಟ್ ಬಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿ.
ಕಾಣಿಸ್ತಾ ಇದೆ 626 ರೂಪಾಯಿ. ಸೆಕೆಂಡ್ ಡ್ಯೂಟಿ ಬಂದೈತೆ. 2 ಸ್ಟಾಪ್ ಇದೆ. ಪಿಕಪ್ ನೋಡೋಣ ಎಷ್ಟಿದೆ ಅಂತ. ಇನ್ನು 2.4 ಕಿಲೋಮೀಟರ್ ಇದೆ ಪಿಕಪ್. ಇನ್ನು ಅನ್ಲೋಡ್ ಮಾಡ್ತಾ ಇದ್ದಾರೆ ನೋಡಿ, ಕಾಣಿಸ್ತಾ ಐತೆ. ಅಷ್ಟರಲ್ಲೇ ಸೆಕೆಂಡ್ ಡ್ಯೂಟಿ ಬಂತು, ಅಕ್ಸೆಪ್ಟ್ ಮಾಡಿದ್ದೀನಿ. ಬನ್ನಿ ಹೋಗೋಣ, ಪಿಕಪ್ ಹತ್ರ ಹೋಗಿ ಸಿಗೋಣ. 2ನೇ ಪಿಕಪ್ ಪಾಯಿಂಟ್ ಹತ್ರ ತಂದು ಹಾಕಿದ್ದೀನಿ. ಹಿಂದೆಗಡೆ ಮೆಟ್ರಲ್ ಲೋಡ್ ಮಾಡ್ತಾ ಇದ್ದಾರೆ. ಬಾಕ್ಸ್ ಇರೋದು ಅಷ್ಟೇ. 2 ಕಡೆ ಸ್ಟಾಪ್ ಇದೆ. ಬನ್ನಿ ಲೋಡ್ ಆಗುತ್ತೆ ಅಂದಮೇಲೆ ಮತ್ತೆ ಸಿಗೋಣ. ಲೋಡ್ ಆಗಲಿ ಫಸ್ಟು, ನೋಡೋಣ ಏನಿದೆ ಏನಿಲ್ಲ ಅಂತ ನೋಡೋಣ ಇನ್ನೊಂದ್ಸರಿ. ಅದನ್ನ 25 ಬಾಕ್ಸ್ ಇತ್ತು, ಅದನ್ನ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ ಲೋಡ್ ಮಾಡ್ಕೊಂಡು. 2 ಸ್ಟಾಪ್ ಇದೆ. ಒಂದು ಸ್ಟಾಪ್ ಬಂದು JC ರೋಡು, ಇನ್ನೊಂದು ಸೆಕೆಂಡ್ ಸ್ಟಾಪು ಬ್ರಿಗೇಡ್ ರೋಡ್ ಅಂತ ಹೇಳಿದ್ದಾರೆ. ಇವಾಗ ಫಸ್ಟ್ ಸ್ಟಾಪ್ ಇರೋದು ಬರೀ 5 ಕಿಲೋಮೀಟರ್, ಅದರಲ್ಲಿ 3 ಕಿಲೋಮೀಟರ್ ಬಂದಿದ್ದೀನಿ. 2 ಕಿಲೋಮೀಟರ್ ಅಷ್ಟೇ ಇರೋದು. ನೋಡೋಣ, ಇನ್ನೊಂದು 2 ಕಿಲೋಮೀಟರ್ ಇದೆ, ಜಾಸ್ತಿ ಟ್ರಾಫಿಕ್ ಇಲ್ಲ. ಇವಾಗ ಸದ್ಯಕ್ಕೆ KR ಮಾರ್ಕೆಟಲ್ಲಿ ಇದೀನಿ, ಹೋಗ್ತಾ ಇದ್ದೀನಿ. ಬನ್ನಿ ಡ್ರಾಪ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡು ಮತ್ತೆ ನೋಡೋಣ. ಫಸ್ಟ್ ಸ್ಟಾಪ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ಇನ್ನೂ ಅವ್ರು ಬರ್ಬೇಕಂತ ಹೇಳಿದ್ರು. KR ಮಾರ್ಕೆಟಲ್ಲಿ ಇದೀನಿ ಪ್ರೆಸೆಂಟ್ ನಾನು. ಇಷ್ಟೇ ಬಾಕ್ಸ್ ಇರೋದು, 25 ಬಾಕ್ಸ್ ಇದೆ. ಅದರಲ್ಲಿ ಬೇರೆ ಇವಾಗ ಫಸ್ಟ್ ಸ್ಟಾಪಲ್ಲಿ ಇದ್ದೀನಿ. ಎಷ್ಟು ಎಷ್ಟಂದ್ರೆ ಏನು ಗೊತ್ತಿಲ್ಲ. ಸೆಕೆಂಡ್ ಸ್ಟಾಪು ಬ್ರಿಗೇಡ್ ರೋಡ್ ಹತ್ರ ಹೋಗ್ಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ, ಕಾಯೋಣ. ಆಮೇಲೆ ಅನ್ಲೋಡ್ ಮಾಡ್ಕೊಳ್ಳಿ. ಒಳಗಡೆ ಹೋಗೋಣ ಅಂತ ಹೇಳಿದ್ರು, ಹೋಗಲ್ಲ ಅಂತ ಹೇಳಿದೆ ನನ್ನ ಗಾಡಿ. ಯಾಕಂದರೆ KR ಮಾರ್ಕೆಟ್ ಚಿಕ್ಕದಿರುತ್ತೆ ರೋಡು, ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ. ಫೈನಲಿ ಅನ್ಲೋಡ್ ಮಾಡೋಕೆ ಬಂದಿದ್ದಾರೆ, ಅನ್ಲೋಡ್ ಮಾಡ್ತಾ ಇದ್ದಾರೆ. 12 ಬಾಕ್ಸ್ ಇಲ್ಲಂತೆ, ಉಳಿದಿರೋದು 13 ಬಾಕ್ಸು ಬ್ರಿಗೇಡ್ ರೋಡ್ ಹತ್ರ. ಇಲ್ಲಿ ನೋಡಿ, ಫಸ್ಟ್ ಸ್ಟಾಪ್ ಹತ್ರ ಬಂದಿದ್ದೀನಿ. ಬರೋಕ್ಕೆ ಒಂದು 10 ನಿಮಿಷ ಆಯ್ತು ಅಷ್ಟೇ. ಸೆಕೆಂಡ್ ಸ್ಟಾಪು ಇರೋದೇ 4 ಕಿಲೋಮೀಟ್ರು. ಟೈಮಿಂಗ್ ನೋಡಿ ಎಷ್ಟು ತೋರಿಸ್ತೈತೆ, 24 ನಿಮಿಷ 4 ಕಿಲೋಮೀಟ್ರಿಗೆ. ಅಷ್ಟು ಜಾಮ್ ಐತೆ ರೋಡು. ಇನ್ನೇನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕಲ್ಲ. ಹೋಗ್ತದೆ ಅಷ್ಟೇ. ಅನ್ಲೋಡ್ ಮಾಡ್ತಾ ಇದ್ದಾರೆ, ಮಾಡಲಿ. ಸೆಕೆಂಡ್ ಸ್ಟಾಪ್ ಹತ್ರ ಹೋಗೋಣ. ಫೈನಲಿ ಸೆಕೆಂಡ್ ಡ್ರಾಪು ಕಂಪ್ಲೀಟ್ ಆಯಿತು. 5 ಕಿಲೋಮೀಟ್ರ್ ಇತ್ತು, 24 ನಿಮಿಷ ತೋರಿಸ್ತಾ ಇತ್ತು. ನಿಮ್ಗೆ ಆವಾಗಲೇ ತೋರಿಸಿದ್ದೀನಿ. ನಾನು ಆಲ್ರೆಡಿ ಬಂದು ನಿಂತ್ಕೊಂಡೆ. ಅವರು ಅನ್ಲೋಡ್ ಮಾಡ್ಕೊಂಡು ಹೋಗಿದ್ದಾರೆ. ಇವಾಗ ಟ್ರಿಪ್ ಎಂಡ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 7 ಗಂಟೆ 22 ನಿಮಿಷ ಆಗೈತೆ ಇವಾಗ ನೋಡೋಣ, ವೆಯ್ಟ್ ಮಾಡ್ತೀನಿ. ಯಾವುದಾದ್ರೂ ಡ್ಯೂಟಿ ಬಂದರೆ ಸರಿ, ಇಲ್ಲ ಅಂದರೆ ಮನೆಗೆ ಹೋಗೋದು ಅಷ್ಟೇ. ಫೈನಲಿ ರಾತ್ರಿ 9:30 ಇವಾಗ ಟೈಮ್ ಬಂದು. ಯಾವುದೂ ಡ್ಯೂಟಿ ಬರಲಿಲ್ಲ, ಅದೇ 2 ಡ್ಯೂಟಿ ಕಂಪ್ಲೀಟ್ ಮಾಡಿದ್ದು. ಅದಕ್ಕೆ ನೋಡ್ಕೊಂಡು ಬಂದೆ. ಡ್ಯೂಟಿ ಆನಲ್ಲೇ ಇತ್ತು, ಆನ್ಲೈನಲ್ಲೇ ಇಟ್ಕೊಂಡು ಬಂದೆ. ಬಟ್ ಯಾವುದೂ ಡ್ಯೂಟಿ ಬರಲಿಲ್ಲ, ಅದಕ್ಕೋಸ್ಕರ ಮನೆಗೆ ಬಂದುಬಿಟ್ಟೆ. ಇಲ್ಲಿವರೆಗೂ ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೊಂದು ಲೈಕಿಂದ ನನಗೂ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಹುಮ್ಮಸ್ಸಿರುತ್ತೆ. ಆದಷ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತೇ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ನಮಸ್ಕಾರ.